ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಏರ್ಟೆಲ್ ನಂಬರ್ ಆಗಿರಲಿ, ಆ ಒಂದು ನಂಬರ್ನ ಫುಲ್ ಕಾಲ್ ಹಿಸ್ಟರಿನ, ನಿಮಗೆ ಬೇಕಾದ ತಿಂಗಳ ಕಾಲ್ ಹಿಸ್ಟರ್ನ ನಾವು ಫ್ರೀಯಾಗಿ ನೋಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ನೀವು ಏರ್ಟೆಲ್ ನಂಬರ್ನ ಯಾವುದೇ ಕಾಲ್ ಹಿಸ್ಟ್ರಿ ಅಂದರೆ ಯಾವುದೇ ತಿಂಗಳ ಕಾಲ್ ಹಿಸ್ಟ್ರಿನ ನೀವು ನೋಡಬೇಕಂದ್ರೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಪ್ರೀ ಬಿಲ್ ಸ್ಪೇಸ್ ನಿಮಗೆ ಯಾವ ತಿಂಗಳ ಆ ಒಂದು ಕಾಲ್ ಹಿಸ್ಟ್ರಿ ಡೀಟೇಲ್ ಬೇಕೋ ಆ ಒಂದು ಮಂತ್ ಹೆಸರು ಮತ್ತು ಸ್ಪೇಸ್ ಬಿಟ್ಟು ನಿಮ್ಮ ಜಿಮೇಲ್ ಐ ಡಿನ ಎಂಟರ್ ಮಾಡಿ 1 to 1ಗೆ ನೀವು SMS ಅನ್ನು ಮಾಡಬೇಕಾಗತ್ತೆ. ನಾನಿಲ್ಲಿ ಹಾಗೆಯೇ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ, ಇದನ್ನು ಫಾಲೋ ಮಾಡಿ. ಈ ಥರ ನೀವು ಏರ್ಟೆಲ್ ಅವರಿಗೆ 1 to ನಂಬರ್ಗೆ ನೀವು SMS ಮಾಡಿದರೆ ನಿಮಗೆ ವಿತಿನ್ ಸೆಕೆಂಡ್ನಲ್ಲೇ ಅವರು ನಿಮಗೆ ನಿಮ್ಮ ಜಿಮೇಲ್ ಐ ಡಿಗೆ ಆ ಒಂದು ನಂಬರ್ಗೆ ಸಂಬಂಧಿಸಿದ ಕಾಲ್ ಹಿಸ್ಟ್ರಿ ಡೀಟೇಲ್ಸನ್ನು ನಿಮ್ಮ ಮೇಲ್ ಐ ಡಿಗೆ ಸೆಂಡ್ ಮಾಡ್ತಾರೆ. ಹಾಗೆಯೇ ನಿಮಗೆ ಆ ಒಂದು PDF ಫೈಲ್ ಬಂದಿರುತ್ತಲ್ಲ, ಕಾಲ್ ಹಿಸ್ಟ್ರಿ ಲೀಸ್ಟ್ನ ಓಪನ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಪಾಸ್ವರ್ಡ್ ಇರುತ್ತೆ. ಆ ಒಂದು ಪಾಸ್ವರ್ಡ್ನ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ SMS ಮಾಡಿರ್ತಾರೆ. SMS ಬರುತ್ತೆ ತಕ್ಷಣವೇ, ನೀವು ಆ ಒಂದು ನಂಬರ್ಗೆ 1 to 1ಗೆ ನೀವು ಸೆಂಡ್ ಮಾಡಿದ ತಕ್ಷಣವೇ ಆ ಒಂದು ಪಾಸ್ವರ್ಡ್ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ SMS ಬಂದಿರುತ್ತೆ. ನೀವು ಯಾವುದೇ ನಂಬರ್ಗಳ ಕಾಲ್ ಹಿಸ್ಟ್ರಿನ ಪಡ್ಕೋಬೇಕಂದ್ರೆ ಅದೇ ಮೊಬೈಲ್ ನಂಬರ್ನಿಂದ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀವು SMS ಮಾಡಬೇಕಾಗತ್ತೆ. ಅದೇ ನಂಬರ್ನಿಂದ ಮಾಡಬೇಕಾಗತ್ತೆ. ಬೇರೆ ನಂಬರ್ನಿಂದ ಮಾಡಿದರೆ ನಿಮಗೆ ಕಾಲ್ ಹಿಸ್ಟ್ರಿ ಬರುವುದಿಲ್ಲ. ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ಯಾವುದೇ ಏರ್ಟೆಲ್ ನಂಬರ್ನ ಕಾಲ್ ಹಿಸ್ಟರ್ನ ನೀವು ನಿಮ್ಮ ಮೊಬೈಲ್ ಮೂಲಕವೇ ನೀವು ಪಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.